ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ದಾಖಲೆ ಬರೆದ ನಂತರ ಮತ್ತೆ ಕ್ರಾಂತಿಯ ದಾಖಲೆ ಬರೆಯೋಕೆ ಹೊರಟಿದ್ದಾರೆ. ಕಾಂಗ್ರೆಸ್ ಪಾಳೆಯದಲ್ಲಿ ಮತ್ತೆ ಕುರ್ಚಿ ಸಂಘರ್ಷ ಗರಿಗೆದರಿದೆ. ಸಂಕ್ರಾಂತಿ ಹತ್ತಿರವಾಗ್ತಿದ್ದಂತೆ ಸಿಎಂ ಡಿಸಿಎಂ ಬಣದಲ್ಲಿ ಉರುಪು ಹೆಚ್ಚಾಗ್ತಿದೆ. ಅಧಿಕಾರ ಹಸ್ತಾಂತರದ ನಿರೀಕ್ಷೆಯಲ್ಲಿ ಡಿಕೆಶಿ ಬಣ ಇದೆ. ಸಂಪುಟ ಪುನರ್ರಚನೆಯ ಒಪ್ಪಿಗೆ ಪಡೆಯುವ ತವಕದಲ್ಲಿ ಸಿದ್ದರಾಮಯ್ಯ ಬಣ ಇದೆ. ಈ ಮಧ್ಯೆ ಬಳ್ಳಾರಿ ಗೋಲಿಬಾರ್ ಮತ್ತು ಹುಬ್ಬಳ್ಳಿಯ ವಿವಸ್ತ್ರ ಕೇಸ್ ರಾಜಕೀಯ ಕಿಚ್ಚು ಹೆಚ್ಚಿಸಿದೆ. ಇನ್ನೊಂದಷ್ಟು ಸುದ್ದಿಗಳು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಅಲ್ಲಿದೆ. ಎಲ್ಲರಿಗೂ ಕೂಡ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ನಾನು ಶಿವಕುಮಾರ್. ಕುರ್ಚಿ ಗೆಲ್ಲುವ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಯುದ್ಧ ಗೆಲ್ಲುವ ಮಾತುಗಳನ್ನು ಆಡಿದ್ದಾರೆ. ಬುದ್ಧಿ ಇದ್ದರೆ ಯುದ್ಧ ಗೆಲ್ತಾರೆ, ಗುಣ ಇದ್ದರೆ ಹೃದಯ ಗೆಲ್ತಾರೆ, ತಾಳ್ಮೆ ಇದ್ದರೆ ಜಗತ್ತನ್ನೇ ಗೆಲ್ತಾರೆ. ಮರಕ್ಕೆ ಬೇರು ಎಷ್ಟು ಮುಖ್ಯವೋ ಮನುಷ್ಯನಿಗೆ ನಂಬಿಕೆ ಅಷ್ಟೇ ಮುಖ್ಯ. ಒಂದು ಮಾತು ಕೊಟ್ಟರೆ ಅದನ್ನು ಉಳಿಸಿಕೊಳ್ಳಬೇಕು, ನುಡಿದಂತೆ ನಡೆಯಬೇಕು, ಆಗ ಮಾತ್ರ ನಾಯಕರು ಎನಿಸಿಕೊಳ್ಳುವುದಕ್ಕೆ ಸಾಧ್ಯ. ಹೀಗಂತ ಡಿಕೆ ಶಿವಕುಮಾರ್ ಮಾರ್ಮಿಕ ಮಾತುಗಳನ್ನು ಆಡಿದ್ದಾರೆ. ವಿಜಯಪುರದಲ್ಲಿ ನಡೆದ ವಿವಿಧ ಕಾಮಗಾರಿಯ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಎದುರೇ ಅಚ್ಚರಿಯ ಹೇಳಿಕೆ ನೀಡಿದ್ದಾರೆ. ಕಮಲ ಕೆರೆಯಲ್ಲಿದ್ದರೆ ಚಂದ, ದಾನ ಧರ್ಮಕ್ಕೆ ಕೈ ಅಧಿಕಾರದಲ್ಲಿದ್ದರೆ ಚಂದ ಅನ್ನುತ್ತಾ ನಂಬಿಕೆ ಮತ್ತು ತಾಳ್ಮೆಯ ಪಾಠ ಮಾಡಿದ್ದಾರೆ. ಇವರು ಪಾಠ ಮಾಡಬೇಕಾದ್ರೆ ಸಿದ್ದರಾಮಯ್ಯ ಎಚ್ಚರ ಇದ್ರಾ ಮಲ್ಕೊಂಡಿದ್ರಾ ಅಂತ ನೋಡಬೇಕು. ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಸಿದ್ದರಾಮಯ್ಯನವರು ಬಹುತೇಕ ವೇದಿಕೆಗಳಲ್ಲಿ ನಿದ್ರೆಗೆ ಜಾರ್ತಾರೆ. ಚಿಂತೆ ಇಲ್ದವ್ರಿಗೆ ಸಂತೆಯಲ್ಲಿ ನಿದ್ದೆ ಓತಂತೆ. ಚಿಂತೆ ಇರೋದು ಯಾರಿಗೆ? ಡಿ ಕೆ ಶಿವಕುಮಾರ್ ಅವ್ರಿಗೆ. ಸಿದ್ದರಾಮಯ್ಯನವ್ರಿಗೇನು ದಾಖಲೆ ಬರೆದವ್ರು ಇನ್ನೇನು ಚಿಂತೆಯಲ್ಲಿ. ಸೊ ಹಾಗಾಗಿ ಸಿದ್ದರಾಮಯ್ಯನವ್ರು ನೇರವಾಗಿ ಹೇಳೋದಾಗುತ್ತೆ. ಸುತ್ತಿ ಬಳಸಿ ಮಂತ್ರ ಹೇಳೋಕ್ಕಿಂತ ಸನ್ಮಾನ್ಯ ಸಿದ್ದರಾಮಯ್ಯನವರೇ ನನಗೆ ಅವಕಾಶ ಮಾಡಿಕೊಡಿ, ಬಿಡಿ ಕುರ್ಚಿನ ಅಂತ ಕೇಳಿದ್ರೆ ಮುಗಿದೋಯ್ತಪ್ಪ. ಓಪನ್ ಮೈಕಲ್ಲಿ ಅದು ಬಿಟ್ಟು ತಾಳ್ಮೆ ಇದ್ದರೆ ಅದು ಗೆಲ್ತಾರೆ, ಯುದ್ಧ ಗೆಲ್ತಾರೆ. ಮೆಚ್ಚಬೇಕು ಡಿ ಕೆ ಶಿವಕುಮಾರ್ ಈ ತಾಳ್ಮೆಯನ್ನು. ಯಾರೂ ಅನ್ಕೊಂಡಿರಲ್ಲ ಇಷ್ಟೊಂದು ತಾಳ್ಮೆ ವಹಿಸ್ತಾರೆ ಅಂತ. ಇನ್ನೊಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್, ರಾಜಣ್ಣ, ಸತೀಶ್ ಜಾರಕಿಹೊಳಿ ಭೇಟಿ, ಇದರ ಗುಟ್ಟೇನು ಅನ್ನೋ ಪ್ರಶ್ನೆ. ಮಾಜಿ ಸಚಿವ ರಾಜಣ್ಣ ಸಖತ್ ಆಕ್ಟಿವ್ ಆಗಿದ್ದಾರೆ. ಕೆಲ ದಿನಗಳ ಹಿಂದಷ್ಟೇ ಡಿಕೆಶಿಯನ್ನ ಭೇಟಿಯಾಗಿದ್ರು. ಇದೀಗ ದಿಲ್ಲಿಗೆ ಹೊರಟಿದ್ದ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನು ಮಾಜಿ ಸಚಿವ ಕೆಎನ್ ರಾಜಣ್ಣ ಭೇಟಿಯಾಗಿ ಮಹತ್ವದ ಚರ್ಚೆ ನಡೆಸಿದ್ದಾರೆ. ಬೆಂಗಳೂರಿನ ನಿವಾಸದಲ್ಲಿ ಸಭೆ ನಡೆಸಿದ್ದು ಭಾರಿ ಕುತೂಹಲ ಕೆರಳಿಸಿದೆ. ಇನ್ನು ಸತೀಶ್ ಜಾರಕಿಹೊಳಿ ಭೇಟಿ ಬಳಿಕ ಗೃಹ ಸಚಿವ ಪರಮೇಶ್ವರ್ ಅವರನ್ನು ರಾಜಣ್ಣ ಭೇಟಿಯಾಗಿದ್ದಾರೆ. ಸಿದ್ದು ಅತ್ಯಾಪ್ತರಾಗಿದ್ದರೂ ಸಂಪುಟದಲ್ಲಿ ಉಳಿಯಲು ಆಗಲಿಲ್ಲ. ಹೀಗಿರುವಾಗ ನಾಗೇಂದ್ರ ಮತ್ತು ತಮ್ಮಿಂದ ತೆರವಾಗಿರ್ತಕ್ಕಂಥ 2 ಸ್ಥಾನಗಳನ್ನು ಎಸ್ಟಿ ಸಮುದಾಯಕ್ಕೆ ನೀಡಬೇಕು ಅಂತ ಒತ್ತಾಯಿಸಿದ್ರು. ಇದರ ಮುಂದಿನ ಕಾರ್ಯತಂತ್ರದ ಭಾಗವಾಗಿ ಸತೀಶ್ ಜಾರಕಿಹೊಳಿ ಮತ್ತು ಪರಮೇಶ್ವರ್ ಅವನ್ನ ಭೇಟಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಎಸ್ಟಿ ಸಮುದಾಯದಿಂದ 2 ಖಾಲಿಯಾಗಿದೆ. ಒಂದು ನಾಗೇಂದ್ರ ಅವರ ರಾಜೀನಾಮೆ, ಮತ್ತೊಂದು ರಾಜಣ್ಣ ಅವರ ರಾಜೀನಾಮೆ. ಸೊ ಅದನ್ನು ರಾಜಣ್ಣ ಅವರ ರಾಜೀನಾಮೆ ಚಳ್ಳಕೆರೆ ಮೇಲೆ ರಘುಮೂರ್ತಿ ಅವ್ರಿಗೆ ಅವಕಾಶ ಆಗ್ಬೋದು. ನಾಗೇಂದ್ರ ಅವರ ಇಂದ ತೆರವಾಗಿರೋ ಜಾಗಕ್ಕೆ ಲೈಕ್ ಕಂಪ್ಲಿ ಗಣೇಶ್ ಅಥವಾ ರಾಯಚೂರು ಗ್ರಾಮೀಣ ಬಸನಗೌಡ ದದ್ದಲ್ ಅವ್ರಿಗೆ ಅವಕಾಶ ಆಗ್ಬೋದು ಅಂತಿದೆ. ನೋಡ್ಬೇಕೇನಾಗುತ್ತೆ. ಯಾಕಂದರೆ ಅವರೇ ಎಸ್ ಟಿ ಸಮುದಾಯದವರು. ಎಸ್ ಟಿ ಅವ್ರದ್ದು ಎಸ್ ಟಿ ಕೊಡಿ ಅಂತ ಕೇಳ್ತಿದ್ದಾರೆ. ಬಟ್ ಪುನರ್ರಚನೆ ಇಲ್ಲ ಅಂದರೂ ವಿಸ್ತರಣೆ ಆಗುತ್ತೆ ಅಂತಿದೆ. ನೋಡ್ಬೇಕೇನಾಗುತ್ತೆ ಅಂತ. ಇನ್ನು ರಾಜಣ್ಣ ಕೆಪಿಸಿಸಿ ಅಧ್ಯಕ್ಷ ಆಗ್ತಾರಾ? ನೆವರ್ ಎವರ್. ಡಿ ಕೆ ಶಿವಕುಮಾರ್ ನಿಲ್ಲಿಸಿ ಆ ಜಾಗಕ್ಕೆ ಡಿ ಕೆ ಶಿವಕುಮಾರ್ ಮೀರ್ಸೋ ಗಂಡು ಹಾಕ್ಬೇಕು ಅಲ್ಲಿಗೆ. ನಂದು ಇದೇ ಕಡೆ ಚುನಾವಣೆಯನ್ನು ಕಂಟೆಸ್ಟ್ ಮಾಡಲ್ಲ ಅನ್ನೋ ರಾಜಣ್ಣ ಅವ್ರನ್ನ ತಗೊಬಂದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಹಾಕಿದ್ರೆ ಆಗುತ್ತಾ ಅಂತ. ಆದರೂ ನಮ್ಮವ್ರೊಂದು ಸುದ್ದಿ ಬರೆದವ್ರು ಓದ್ತೀನಿ. ಬೆಂಗಳೂರಿನಲ್ಲಿ ಮಾತನಾಡಿದ ರಾಜಣ್ಣ, ಪಕ್ಷದ ಅಧ್ಯಕ್ಷಗಿರಿ ಕೊಟ್ಟರೆ ಮಂತ್ರಿ ಸ್ಥಾನ ಬಿಡ್ತೀನಿ ಅಂತ ನಾನು ಸಚಿವನಾಗಿದ್ದಾಗಲೇ ಹೇಳಿದ್ದೆ. ಈಗ ಬಿಡೋಕೆ ಯಾವುದೇ ಸ್ಥಾನ ಬಾಕಿ ಇಲ್ಲ. ನಾನು ಕೆಪಿಸಿಸಿ ಅಧ್ಯಕ್ಷನಾದರೆ ಪಕ್ಷ ಸಂಘಟನೆ ಮಾಡ್ತೀನಿ. ಹೈಕಮಾಂಡ್ಗೆ ಈ ಬಗ್ಗೆ ವಿಷಯ ತಿಳಿಸಿದ್ದೇನೆ. ಇವತ್ತಿಗೂ ನಾನು ಆಕಾಂಕ್ಷಿ. ಆದರೆ ವರಿಷ್ಠರ ಆಲೋಚನೆ ಏನಿದೆ ಅನ್ನೋದನ್ನು ನೋಡೋಣ ಅಂತ ಹೇಳಿದರು. ಹಾಗೂ ಸಚಿವನಾದರೂ ಹೀಗೆ ಇರ್ತೇನೆ, ಇಲ್ಲ ಅಂದರೂ ಹೀಗೆ ಇರ್ತೇನೆ, ನಾನು ಯಾವತ್ತೂ ಅಧಿಕಾರ ಹುಡುಕಿಕೊಂಡು ಓದೋನಲ್ಲ ಅಂತ ಅಡ್ಗೋಡೆ ಮೇಲೆ ದೀಪ ಬಿಟ್ಟಂತೆ ಮಾತನಾಡಿದರು. ಡಿ ಕೆ ಶಿವಕುಮಾರ್ ಸಿಎಂ ಆದಮೇಲೆ ಆದರೆ ಯಾರಿರ್ತಾರೆ, ಯಾರಿರಲ್ಲ, ಯಾರೇನಾಗ್ತಾರೆ, ಯಾರೆಲ್ಲಿಗೆ ಹೋಗ್ತಾರೆ ಅನ್ನೋ ಪ್ರಶ್ನೆಗಳು ಬೇರೆ ಬೇರೆ ಇದೆ. ಬಟ್ ಸಿದ್ದರಾಮಯ್ಯನವರು 5 ವರ್ಷ ಇರ್ತಾರೆ ಅನ್ನೋದ್ರ ಬಗ್ಗೆ ಸ್ವತಃ ಅವ್ರಿಗೂ ನಂಬಿಕೆ ಇಲ್ಲ. ಡಿ ಕೆ ಶಿವಕುಮಾರ್ ತಾಳ್ಮೆಯ ಕಟ್ಟೆ ಯಾವಾಗ ಉಳಿಯುತ್ತೋ ಗೊತ್ತಿಲ್ಲ. ಕನಕಪುರದ ಬಂಡೆ ಯಾವಾಗಲೂ ಡೈನಾಮೈಟ್ ಇಡೋರು ಯಾಕೋ ಇವಾಗ ಫುಲ್ ಸೈಲೆಂಟ್ ಆಗವ್ರೆ, ಗೊತ್ತಿಲ್ಲ. ಇನ್ನು ಮತ್ತೊಂದು ಕಡೆ ಮಂಡ್ಯನ ಮದ್ದೂರ ನಿಖಿಲ್ ಎಲ್ಲಿಗೆ ಅನ್ನೋ ಒಂದು ಟೈಟಲ್ನ ಸ್ಟೋರಿಯನ್ನು ನಮ್ಮವ್ರು ಕೊಟ್ಟಿದ್ದಾರೆ. ಅದನ್ನು ಓದ್ತಾ ಇದ್ದೀನಿ. ಏನದು? 2028ರ ವಿಧಾನಸಭೆ ಚುನಾವಣೆ ಮೇಲೆ ಕಂಡಿರ್ತಕ್ಕಂಥ ನಿಖಿಲ್ ಮಂಡ್ಯಕ್ಕೆ ಮತ್ತೆ ಎಂಟ್ರಿ ಕೊಡಲು ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. 2019ರ ಲೋಕಸಭಾ ಚುನಾವಣೆಗೆ ಮಂಡ್ಯದಿಂದ ಸ್ಪರ್ಧಿಸಿದ ನಿಖಿಲ್ ಪರಾಭವಗೊಂಡಿದ್ರು. ಈ ನಡುವೆ ಇಲ್ಲಿಂದಲೇ ವಿಧಾನಸಭೆ ಚುನಾವಣೆಗೆ ಸ್ಪರ್ಧಿಸಬೇಕು ಎಂಬ ಇರಾದೆ ಇವರದ್ದು ಎನ್ನಲಾಗ್ತಾ ಇದೆ. ಹೀಗಾಗಿ ಮಂಡ್ಯದಲ್ಲೇ ಮನೆ ಮಾಡಲು ಮುಂದಾಗಿದ್ದು ಮಂಡ್ಯ ಅಥವಾ ಮದ್ದೂರು ವಿಧಾನಸಭಾ ಕ್ಷೇತ್ರದ ಮೇಲೆ ಒಲವು ಹೊಂದಿದ್ದಾರೆ ಎನ್ನಲಾಗ್ತಾ ಇದೆ. ರಾಮನಗರಕ್ಕಿಂತ ಚನ್ನಪಟ್ಟಣಕ್ಕಿಂತ ಮಂಡ್ಯವೇ ಸುಲಭ ಎಂಬುದು ಜೆಡಿಎಸ್ ಲೆಕ್ಕಾಚಾರವೂ ಆಗಿರುವ ಕಾರಣ ಮತ್ತೆ ಮಂಡ್ಯಕ್ಕೆ ಬರಲು ನಿಖಿಲ್ ಸಿದ್ಧತೆ ನಡೆಸಿದ್ದಾರೆ. ಸದ್ಯ ಮಂಡ್ಯದಲ್ಲಿ ಮನೆ ಹುಡುಕಲು ಬೆಂಬಲಿಗರಿಗೆ ಸೂಚಿಸಿದ್ದು
ವಾರಕ್ಕೊಮ್ಮೆ ಮಂಡ್ಯದಲ್ಲೇ ಉಳಿಯಲು ನಿರ್ಧರಿಸಿದ್ದಾರಂತೆ. ಈ ಹಿಂದೆ ವಾರಕ್ಕೊಮ್ಮೆ ಕ್ಷೇತ್ರಕ್ಕೆ ಬರುತ್ತೇನೆ ಅಂತ ಎಚ್ಚರಿಕೆ ಹೇಳಿದ್ದರು. ಅಪರೂಪಕ್ಕೊಮ್ಮೆ ಮಾತ್ರ ಮಂಡ್ಯ ಜಿಲ್ಲೆಗೆ ಬರ್ತಿದ್ದಾರೆ. ಕೇಂದ್ರ ಸಚಿವ ಜವಾಬ್ದಾರಿ ಅನಾರೋಗ್ಯದಿಂದ ವಾರಕ್ಕೊಮ್ಮೆ ಭೇಟಿ ಸಾಧ್ಯವಾಗ್ತಾ ಇಲ್ಲ. ಈಗ ಮಗನ ಮೂಲಕ ಜಿಲ್ಲೆ ಮೇಲೆ ಹಿಡಿತ ಸಾಧಿಸಲು HD ಕುಮಾರಸ್ವಾಮಿ ಕೂಡ ಚಿಂತನೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮಾಡ್ಬೋದು, ದೇವೇಗೌಡರು ಫ್ಯಾಮಿಲಿಯವರು ಬೇರೆ ಬೇರೆ ಜಿಲ್ಲೆಗೆ ಹೋಗಿ ರಾಜಕಾರಣ ಮಾಡಿದ್ದಾರೆ, ಹಿಡಿತ ಸಾಧಿಸಿದ್ದಾರೆ. ರಾಮನಗರ ಒಂದು ಸ್ವಲ್ಪ ಟಫ್ ಆಗ್ತಿದೆ, ಹಾಗಾಗಿ ಮಂಡ್ಯ ಸುಲಭವಾಗಿದೆ, ಬರ್ತಿರ್ತಾರೆ. ಬಟ್ ನಿಖಿಲ್ ಕುಮಾರಸ್ವಾಮಿ ಅವರ ಭವಿಷ್ಯದ ದೃಷ್ಟಿಯಿಂದ ಚನ್ನಪಟ್ಟಣ ರಾಮನಗರಕ್ಕಿಂತ ಮದ್ದೂರು ಸೂಕ್ತ, ಮಂಡ್ಯನೂ ಸೂಕ್ತ. ಹಾಗೆ ಯಾರು ಕೇಳಬೇಡಿ, ನಿಮ್ಮಲ್ಲಿ ಯಾರು ಗಂಡಸಿಲ್ವಾ, ಯಾಕೆ ಹೊರಗಡೆ ಅವ್ರನ್ನ ಕರಿತೀರಿ ಅಂತ. ರಾಜಕಾರಣ ಅಂದಾಗ ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿಯಿಂದ ಬಾದಾಮಿಗೆ ಹೋಗಿದ್ದಾರೆ. ಈ ಹಿಂದೆ ಒಬ್ಬೊಬ್ಬರು ಎಲ್ಲೆಲ್ಲ ಹೋಗಿ ಚುನಾವಣೆಗಳು ಸ್ಪರ್ಧೆ ಮಾಡಿದ್ದಾರೆ. ಹಾಗಾಗಿ JDSನ ಒಪ್ಪಿರೋ ಜನ ಅವ್ರು ಯಾರು ಬಂದರೂ ಒಪ್ಕೋತಾರೆ. JDSಗೆ ಆ ರೀತಿಯ ಕಾರ್ಯಕರ್ತರ ನಿಷ್ಠೆ, ಪಕ್ಷ ನಿಷ್ಠೆ, ಜಾತಿ ಮೇಲಿನ ಅಭಿಮಾನ ಎಲ್ಲವೂ ಕೂಡ ಇದೆ, ನೋ ಡೌಟ್. ಬಟ್ ವಾಸ್ತವ ಅಂಕಿಅಂಶಗಳ ಪ್ರಕಾರ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಚನ್ನಪಟ್ಟಣ ರಾಮನಗರಕ್ಕಿಂತ ಮದ್ದೂರು 200% ಸೂಟಬಲ್, ಮಂಡ್ಯ ಕೂಡ. JDSನ ಭದ್ರಕೋಟೆ ಮಂಡ್ಯ. ಕೆಲವೊಂದು ಕಾರಣ ಕಳೆದ ಬಾರಿ BJP ಅವರು ಸ್ಪರ್ಧೆ ಮಾಡಿಲ್ಲ ಮದ್ದೂರಲ್ಲಿ ಸ್ವಾಮಿಗೌಡ ಅಂದರೆ JDS ಸೋಲ್ತಿರಲಿಲ್ಲ. ಅಶೋಕ್ ಜೈರಾಮು ಅಲ್ಲ, ಕಿಲಾರ ವಿಜಯಾನಂದ ಅಲ್ಲ ಅಂದಿದ್ರು. ನಮ್ಮ ಮನ್ಮೂಲ್ ರಾಮಚಂದ್ರ ಅವರು ಒಂದು 20-25 ಸಾವಿರ ಗೆದ್ದಿರೋರು ಅವತ್ತಿಗೆ. ಹೆಂಡ್ವಾಲ್ ಸಚಿದಾನಂದ ಸ್ಪರ್ಧೆ ಕಾರಣಕ್ಕೆ JDS ಸೋಲ್ತು. ಬಟ್ ಈಗೆಲ್ಲ BJP ಅವರು ತಾವು ಗೆಲ್ಲಬೇಕು, ಯಾರನ್ನೋ ಸೋಲ್ಸಕ್ಕಲ್ಲ ನಾವು ಗೆಲ್ಲಬೇಕು ನಿಂತಿದ್ವಿ ಅಂತ ಹೇಳ್ತಾರೆ. ಬಟ್ ಈಕ್ವೇಷನ್ಸ್ ಬೇರೆ ಇದೆ, ನೋಡ್ಬೇಕೇನಾಗುತ್ತೆ. ಕಿತ್ತುಕೊಳ್ಳುವುದು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲ. DCM DK ಶಿವಕುಮಾರ್ ಹಾಗೂ ಮಾಜಿ CM ಕುಮಾರಸ್ವಾಮಿ ನಡುವಿನ ಮುಸುಕಿನ ಗುದ್ದಾಟ ಮುಂದಿನ ಹಂತಕ್ಕೆ ಹೋಗಿದೆ. BJP JDS ಮೈತ್ರಿ ಬಗ್ಗೆ ಮಾತಾಡಿದ್ದ DKಶಿ, ರಾಜ್ಯದಲ್ಲಿ ಲೆಕ್ಕಕ್ಕೆ 3 ಪಕ್ಷ ಇದೆ, ಆದರೆ ಆಟಕ್ಕೆ 2 ಪಕ್ಷಗಳಿವೆ ಅಂತ ವ್ಯಂಗ್ಯವಾಡಿದ್ರು. ಇದಕ್ಕೆ HDK ಟ್ವೀಟ್ ಮೂಲಕ ತಿರುಗೇಟು ನೀಡಿದ್ದಾರೆ. ನಮ್ಮ ವಿಲೀನದ ಚಿಂತೆ ಪಕ್ಕಕ್ಕಿಡಿ, ನಿಮ್ಮ ಆಡಳಿತದ ಅನುಭವದ ಬಗ್ಗೆ ಮಾತನಾಡೋಣ. ನಾನು 2 ಸಣ್ಣ ಅವಧಿಗೆ ಮುಖ್ಯಮಂತ್ರಿ. ನಮ್ಮಿಬ್ಬರ ಆಡಳಿತ ಅನುಭವದ ಬಗ್ಗೆ ನೀವು ಹೇಳುವುದಲ್ಲ, ಜನರನ್ನೇ ಕೇಳಬೇಕು. ಕೊಳ್ಳೆ ಹೊಡೆಯೋದು, ಸುಲಿಗೆ ಮಾಡೋದು, ಬೇಲಿ ಹಾಕೋದು, ಚದರಡಿಗೆ ಕಮಿಷನ್ ತಗೊಳ್ಳೋದು, ಒದ್ದು ಕಿತ್ಕೊಳ್ಳೋದು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲ. ಜನರ ಆಶೀರ್ವಾದ ಮತ್ತು ದೇವರ ದಯೆಯಿಂದ ಸಿಕ್ಕಿದ ಅವಕಾಶದಲ್ಲಿ ಜನರಿಗೆ ಕೈಲಾದ ಸಹಾಯ ಮಾಡುವ ಹುಲು ರಾಜಕಾರಣಿ ನಾನಷ್ಟೇ. ನಿಮಗೆ ಸಿದ್ಧಿಸಿರುವ ಅಂತಹ ಭಾರೀ ಅನುಭವ ನನಗಿಲ್ಲ, ವಿನಮ್ರವಾಗಿ ಒಪ್ಪಿಕೊಳ್ಳುವೆ ಅಂತ DK ಶಿವಕುಮಾರ್ ಅವ್ರನ್ನ ನಯವಾಗಿಯೇ ಟಾಂಗ್ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ನೀವು ಹೇಳಬೇಕು, ಕುಮಾರಸ್ವಾಮಿ ಅವರು ಹಾಗೆ DK ಶಿವಕುಮಾರ್ ಇಬ್ಬರಲ್ಲಿ ಯಾರು ಯೋಗ್ಯರು, ಯಾರು ಯೋಗ್ಯರಲ್ಲ ಅಂತ ಕಾಮೆಂಟ್ ಹಾಕಿ. ಕನ್ನಡಿಗರ ಪರ ನಿಂತ CM ಸಿದ್ದರಾಮಯ್ಯ. ಕೇರಳದಾದ್ಯಂತ ಮಲಯಾಳಂನ ಪ್ರಥಮ ಭಾಷೆಯಾಗಿ ಕಡ್ಡಾಯಗೊಳಿಸಲು ಮಲಯಾಳಂ ಭಾಷಾ ಮಸೂದೆ ಜಾರಿಗೆ ಕೇರಳ ಸರ್ಕಾರ ಮುಂದಾಗಿದೆ. 1ರಿಂದ 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮ ಶಾಲೆಯೂ ಸೇರಿದಂತೆ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳಲ್ಲಿ ಪ್ರಥಮ ಭಾಷೆಯಾಗಿ ಮಲಯಾಳಂ ಕಡ್ಡಾಯಗೊಳಿಸುವ ಬಗ್ಗೆ ಮಸೂದೆಯಲ್ಲಿ ಉಲ್ಲೇಖವಾಗಿದೆ. ಈ ಭಾಷಾ ಮಸೂದೆ ವಿರುದ್ಧ ಸಿದ್ದರಾಮಯ್ಯ ಟ್ವೀಟ್ ಮೂಲಕ ಅಸಮಾಧಾನ ಹೊರಹಾಕಿದ್ದಾರೆ. ಇದರಿಂದ ಕಾಸರಗೋಡಿನ ಕನ್ನಡಿಗರಿಗೆ ತೀವ್ರ ಸಮಸ್ಯೆಯಾಗಲಿದ್ದು ತಕ್ಷಣವೇ ಹಿಂತೆಗೆದುಕೊಳ್ಳಬೇಕು. ಒಂದು ವೇಳೆ ಕಾಸರಗೋಡು ಕನ್ನಡಿಗರ ಹಿತ ನಿರ್ಲಕ್ಷಿಸಿ ಅವರ ಮೇಲೆ ಭಾಷೆಯನ್ನು ಹೇರಿದ್ದೇ ಆದಲ್ಲಿ ನಮ್ಮ ಸರ್ಕಾರ ಅವರ ಜತೆಯಲ್ಲಿ ನಿಂತು ಸರ್ವ ರೀತಿಯ ಬೆಂಬಲ ನೀಡಲಿದೆ ಅಂತ ವಾರ್ನ್ ಮಾಡಿದ್ದಾರೆ. ಬಲೆ ಸಿದ್ದರಾಮಯ್ಯ, ಮೆಚ್ಚಬೇಕಿವೆಲ್ಲ. ಕೇರಳದವ್ರಿಗೆ ಒಂದು ಅರ್ಧಕ್ಕರ್ಧ ಬದುಕು ಕಟ್ಕೊಂಡಿರೋದು ಕರ್ನಾಟಕ. ನಾವು ಯಾರ ಮೇಲೂ ಸವಾರಿ ಮಾಡಲ್ಲ. ಕಾಸರಗೋಡು ನಮ್ಮವರಿದ್ದಾರಲ್ಲಿ, ಕನ್ನಡದವರಿದ್ದಾರೆ. ತಮಿಳುನಾಡಿನ ಹೊಸೂರಲ್ಲಿ, ಕೃಷ್ಣಗಿರಿ ಭಾಗದಲ್ಲಿ ನಮ್ಮವರಿದ್ದಾರೆ. ನಾವು ನಮ್ಮವ್ರನ್ನ ಬಿಟ್ಟು ನಾವು ಯಾವುದೇ ಸಂಘರ್ಷ ನಾವು ಸೇರಿಸ್ಕೋತೀವಿ ಅಂತೆಲ್ಲೂ ಬೇಲಿ ಹಾಕೊಂಡು ನಿಂತಿಲ್ಲ. ನಮ್ಮವ್ರು ನಿಮ್ಮ ಕಡೆ ಅವರೇ, ಅವಕಾಶ ಕೊಡಿ, ಉಸಿರಾಡಕ್ಕೆ ಬಿಡಿ, ತೊಂದರೆ ಕೊಡಬೇಡಿ ಅಂತ ಕೇಳ್ತೀವಿ. ಬಟ್ ದುರಹಂಕಾರದ ಪರಮಾವಧಿ. ಬೆಂಗಳೂರಲ್ಲಿ ಮೋರ್ ದೆನ್ 50-60% ಸೂಪರ್ ಮಾರ್ಕೆಟ್ ಕೇರಳದವ್ರದ್ದು. ಕರ್ನಾಟಕದವ್ರು ತಯಾರು ಮಾಡೋ ಪದಾರ್ಥಗಳಿಗೆ ರೇಟ್ ಫಿಕ್ಸ್ ಮಾಡೋರು ಕೇರಳದವರು ಕರ್ನಾಟಕ ಸೂಪರ್ ಮಾರ್ಕೆಟ್ಗಳಲ್ಲಿ. ಹಾಗಾಗಿ ಕರ್ನಾಟಕಕ್ಕೆ ಬಂದು ಹಾವಳಿ ಇಡೋದಲ್ಲದೆ ನಮ್ಮವ್ರಿಗೂ ಅಲ್ಲಿ ತೊಂದರೆ ಕೊಡುವಂಥದ್ದು ಸಹಿಸೋಕ್ಕಾಗಲ್ಲ. ಕೇರಳದಲ್ಲಿ ಕರ್ನಾಟಕದವರಿಗೆ ಕನ್ನಡಿಗರ ತೊಂದರೆ ಆದರೆ ಅವ್ರಿಗೆ ಬೇರೆ ರೀತಿಯಲ್ಲೇ ತೊಂದರೆಗಳಿಲ್ಲ ಆಗ್ತವೆ. ಅಂದರೆ ಆ ಥರದ ವ್ಯತ್ಯಾಸಗಳಾಗ್ಬೋದು ಅಂತ. ಡೋಂಟ್ ನೋ. ದೀದಿ ವಿರುದ್ಧ ಕೋರ್ಟ್ ಮೆಟ್ಟಿಲಿರದ ED. ಜಾರಿ ನಿರ್ದೇಶನಾಲಯ ಮತ್ತು ತೃಣಮೂಲ ಕಾಂಗ್ರೆಸ್ ನಡುವಿನ ಘರ್ಷಣೆ ತೀವ್ರ ಸ್ವರೂಪ ಪಡೆದುಕೊಂಡಿದೆ. TMC IT ಘಟಕದ ಮುಖ್ಯಸ್ಥ ಪ್ರತೀಕ್ ಜೈನ್ ಅವರ ಕಚೇರಿ ಮನೆಗಳ ಮೇಲೆ ನಡೆಸಿದ ದಾಳಿ ಖಂಡಿಸಿ ಪಶ್ಚಿಮ ಬಂಗಾಳ CM ಮಮತಾ ಬ್ಯಾನರ್ಜಿ ಬೃಹತ್ ರ್ಯಾಲಿ ನಡೆಸಿದರು. ಪಕ್ಷದ ಹಿರಿಯ ನಾಯಕರು, ಸಚಿವರು, ಸಂಸದರು, ಶಾಸಕರು ಮತ್ತು ಬೆಂಬಲಿಗರೊಂದಿಗೆ ಕೋಲ್ಕತ್ತಾದ 8B ಬಸ್ ನಿಲ್ದಾಣದಿಂದ ಪ್ರತಿಭಟನಾ ಮೆರವಣಿಗೆ ನಡೆಸಿದರು.
ಮತ್ತೊಂದೆಡೆ ಸಿಎಂ ಮಮತಾ ಬ್ಯಾನರ್ಜಿ ಹಿರಿಯ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಇಡಿ ಕೋರ್ಟ್ ಮೆಟ್ಟಿಲೇರಿದೆ. ಸಿಬಿಐ ತನಿಖೆ ನಡೆಸಬೇಕೆಂದು ಕೋರಿ ಇಡಿ ಕೋಲ್ಕತಾ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದೆ. ಇಡಿ ರಿಟ್ ಅರ್ಜಿಯನ್ನು ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಅಡಿಯಲ್ಲಿ ಗುರುವಾರ ನಡೆಸಿದ ಶೋಧ ಕಾರ್ಯಾಚರಣೆ ಸಮಯದಲ್ಲಿ ಸಿಎಂ ತಮ್ಮ ಸಾಂವಿಧಾನಿಕ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಐಪ್ಯಾಕ್ ಮುಖ್ಯಸ್ಥರ ನಿವಾಸ ಪ್ರವೇಶಿಸಿದ್ದಾರೆ. ಡಿಜಿಟಲ್ ಸಾಧನಗಳು, ಎಲೆಕ್ಟ್ರಾನಿಕ್ ದಾಖಲೆಗಳು ಸೇರಿ ಪ್ರಮುಖ ಸಾಕ್ಷಿಗಳನ್ನು ಕದ್ದೊಯ್ದಿದ್ದಾರೆ. ತಕ್ಷಣವೇ ಎಲ್ಲವನ್ನ ವಿಧಿವಿಜ್ಞಾನ ಸಂರಕ್ಷಣೆ ಮತ್ತು ಕಾನೂನುಬದ್ಧ ಕಸ್ಟಡಿಗೆ ನೀಡುವಂತೆ ನಿರ್ದೇಶನ ನೀಡಬೇಕು ಅಂತ ಇಡಿ ಕೋರಿದೆ. ಈ ಮಮತಾ ಬ್ಯಾನರ್ಜಿ ಅದು ಯಾಕೆ ಹಂಗೆ ಉರಿದು ಬೀಳ್ತಾರೋ ಗೊತ್ತಿಲ್ಲ. ಬಿಜೆಪಿಯವ್ರ ಜೊತೆ ಸಂಸಾರ ಮಾಡಿ ಅವ್ರ ಜೊತೆ ಮೈತ್ರಿ ಮಾಡ್ಕೊಂಡು NDAನಲ್ಲಿದ್ದು ಮತ್ತು ಕಿಚ್ಚಾಟ ಅಂತಾರೆ ಗೊತ್ತಿಲ್ಲ. ವೆಸ್ಟ್ ಬೆಂಗಾಲ್ ಯಾವ ಹಂತಕ್ಕೆ ಹೋಗಿ ತಲುಪುತ್ತೋ. ಬಾಂಗ್ಲಾದಿ ಆಟಗಳ ನಡುವೆ ವೆಸ್ಟ್ ಬೆಂಗಾಲಲ್ಲಿ ಆಗ್ತಿರ್ತಕ್ಕಂಥ ಬೆಳವಣಿಗೆ ಭಾರತಕ್ಕೆ ಒಳ್ಳೆಯದಲ್ಲ. ಸಿದ್ದರಾಮಯ್ಯ ಕಾಲೆಳೆದ ಶಾಸಕ ಯತ್ನಾಳ್. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಶಾಸಕ ಯತ್ನಾಳ್ ಪರೋಕ್ಷವಾಗಿ ಕೋಕವಾಡಿದ್ದಾರೆ. ಯಾರು ಒಳ್ಳೆಯ ಕೆಲಸ ಮಾಡ್ತಾರೋ ಅವರಿಗೆ ಅಭಿನಂದನೆ ಸಲ್ಲಿಸೋದು ನನ್ನ ಧರ್ಮ. ಸಿದ್ದರಾಮಯ್ಯ ಒಳ್ಳೆಯದು ಮಾಡಿದಾಗ ಗೌರವಿಸೋದು ನನ್ನ ಕರ್ತವ್ಯ. ಇದಕ್ಕಾಗಿ ಯಾರಿಗೂ ನಾನು ಅಂಜುವ ಅವಶ್ಯಕತೆ ನನಗಿಲ್ಲ. ಕೆಲವರು ನನ್ನನ್ನು ಸಿದ್ದರಾಮಯ್ಯ ಏಜೆಂಟ್ ಅಂತ ಬೈತಾರೆ, ಆದರೆ ನಾನು ಸಿದ್ದರಾಮಯ್ಯನವರ ಏಜೆಂಟ್ ಅಲ್ಲ ಅಂತ ಕುಟುಕಿದ್ದಾರೆ. ವಿಜಯಪುರದ ಸರ್ಕಾರಿ ಕಾರ್ಯಕ್ರಮದಲ್ಲಿ ಯತ್ನಾಳ್ ಭಾಷಣ ಮಾಡಿದ್ರು. ಕಿತ್ತೂರು ರಾಣಿ ಚೆನ್ನಮ್ಮನ ಹಿಂದೆ ರಾಯಣ್ಣ ಗಟ್ಟಿಯಾಗಿ ನಿಂತಿದ್ದು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ. ಹಿಂದಿನ ಹೋರಾಟಗಾರರು ಸ್ವಾರ್ಥಕ್ಕಾಗಿ ಹೋರಾಟ ಮಾಡಿಲ್ಲ, ಕುರ್ಚಿಗಾಗಿ ಹೋರಾಟ ಮಾಡಿಲ್ಲ ಹೀಗೆನ್ನುವ ಮೂಲಕ ಸಿದ್ದು DK ನಡುವಿನ ಕುರ್ಚಿ ಗುದ್ದಾಟದ ಬಗ್ಗೆ ಯತ್ನಾಳ್ ವ್ಯಂಗ್ಯವಾಡಿದರು. ಬಿಜೆಪಿದೆ ಮನೆಯೊಂದು 100 ಬಾಗಿಲಾಗೈತೆ, ಇವ್ರನ್ನೇ ಆಚೆ ಹಾಕವ್ರೆ. ಇವ್ರು ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾವ್ರೆ. ವಂಡರ್ಫುಲ್, ಸೂಪರ್. ಸರ್ಕಾರದ ವಿರುದ್ಧ ಬಿಜೆಪಿ ರಣಕಾಳೆ. ಬಿಜೆಪಿ ಕಾರ್ಯಕರ್ತೆ ವಿವಸ್ತ್ರ ಪ್ರಕರಣ ರಾಜಕೀಯ ಕಿಚ್ಚು ಹೆಚ್ಚುವಂತೆ ಮಾಡಿದೆ. ಹುಬ್ಬಳ್ಳಿಯಲ್ಲಿ ರಾಜ್ಯ ಬಿಜೆಪಿ ನಾಯಕರು ಪ್ರತಿಭಟನೆಯ ಹಾದಿ ತುಳಿದಿದ್ರು. ಅಂಬೇಡ್ಕರ್ ವೃತ್ತದಿಂದ ತಹಶೀಲ್ದಾರ್ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ರು. ಆರ್ ಅಶೋಕ್, ಛಲವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ಹಲವು ನಾಯಕರು, 100 ಕಾರ್ಯಕರ್ತರು ಭಾಗಿಯಾಗಿದ್ದರು. ಇನ್ನು ಹುಬ್ಬಳ್ಳಿಯಲ್ಲೇ ಸುದ್ದಿಗೋಷ್ಠಿ ನಡೆಸಿದ ಬಿಜೆಪಿಗರು ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಹೆಣ್ಣು ಮಗಳೇ ಬಟ್ಟೆ ಬಿಚ್ಚಿಕೊಂಡಿದ್ದಾರೆ ಅಂತ ಹೇಳ್ತಾರೆ, ಆದರೆ ಪೊಲೀಸರು ಏನು ಮಾಡ್ತಿದ್ರು, ಏಕೆ ತಡೆಯಲಾಗಲಿಲ್ಲ ಅಂತ ಪ್ರಶ್ನೆ ಮಾಡಿದ್ರು. ದೇಶ ರಕ್ಷಣೆ ಮಾಡೋರ ಪರ ಬಿಜೆಪಿ ಹೋರಾಟ ಮಾಡಿದ್ರೆ ಲಾಭ ಆಗತ್ತೆ. ಹನಿ ಟ್ರ್ಯಾಪ್ ಸೇರಿದಂತೆ ಭಾಳಷ್ಟು ಪ್ರಕರಣಗಳಲ್ಲಿ ಭಾಗಿಯಾದವ್ರನ್ನ ರಕ್ಷಣೆ ಮಾಡೋಕ್ಕೆ ಹೋದರೆ ಮುಖಭಂಗ ಆಗುತ್ತೆ. ಹುಬ್ಬಳ್ಳಿಯಲ್ಲಿ ತನ್ನ ಕಾರ್ಯಕರ್ತೆಯ ಬಟ್ಟೆ ತೆಗೆದ್ರು ಅಂತಾರೆ. ಅಲ್ಲಿರೋ ಪೊಲೀಸ್ನವ್ರು ಹೆಣ್ಮಕ್ಕಳೇ. ನಿಮ್ಮ ಸರ್ಕಾರದಲ್ಲಿ ಬಂದಾಗ ಪೊಲೀಸ್ನವರೆಲ್ಲ ಒಳ್ಳೆಯವರು, ನೀವು ಆಪೋಸಿಷನ್ ಪಾರ್ಟಿ ಇದ್ದಾಗ ಪೊಲೀಸ್ನವ್ರು ಕೆಟ್ಟವರ? ಊಸುರುವಳಿಗಳ ಥರ ಬಣ್ಣ ಬದಲಾಯಿಸೋದು ರಾಜಕಾರಣಿಗಳು. ಮಹೇಶ್ ಟೆಂಕಿನಕಾಯಿ ನಾನು ನೋಡ್ತಿದ್ದೆ ಅವ್ರ ಮಾತುಗಳನ್ನ, ಬಿಜೆಪಿ ನಾಯಕರು ಆಕ್ರೋಶದ ಮಾತುಗಳನ್ನ ನೋಡ್ತಾ ಇದ್ದೀನಿ. ರೈ ಅಶೋಕ್, ನೀವು ಗೃಹ ಮಂತ್ರಿ ಆಗಿದ್ದೀರಿ ಅನ್ಕೋತೀನಿ. ಹುಬ್ಬಳ್ಳಿ ಧಾರವಾಡದ ಪೊಲೀಸರು ಆ ಹೆಣ್ಮಕ್ಳುಗಳು ಮತ್ತೊಂದು ಹೆಣ್ಮಗುನ ಬಟ್ಟೆ ತೆಗೆದು ಸಾಧಿಸೋದೇನೈತಲ್ಲಿ. ಅವರು ಪೊಲೀಸ್ ಅನ್ನೋಕ್ ಮುಂಚೆ, ಆಕೆ ಬಿಜೆಪಿ ಕಾರ್ಯಕರ್ತೆ ಅನ್ನೋಕ್ ಮುಂಚೆ ಆಕೆ ಒಂದು ಹೆಣ್ಣು, ಇವರು ಹೆಣ್ಣೆ. ಪೊಲೀಸರು ವಾಹನ ಕತ್ತದ ಮೇಲೆ ಆಕೆ ಇತಿಹಾಸ ಏನು? ಬಿಜೆಪಿ ಕಾರ್ಯಕರ್ತೆ ಅಂತಿರ್ತಕ್ಕಂಥ ಆಕೆ ಇತಿಹಾಸ ಏನು? ಯಾರ್ಯಾರ ಯೋಗ್ಯರ ಪರವಾಗಿ ಹೋರಾಟ ಮಾಡಿ ಹೋರಾಟಕ್ಕೆ ಅರ್ಥ ಇರುತ್ತೆ, ಅದನ್ನು ಬೆಂಬಲಿಸ್ತಾರೆ. ಹುಬ್ಳಿ ಧಾರವಾಡಕ್ಕೆ ಹೋಗಿ ಆಕೆ ಬಗ್ಗೆ ನೀವು ಪ್ರಶ್ನೆ ಕೇಳಿ, ರೋಡಲ್ಲಿ ಹೇಳ್ತಾರೆ ಏನು ಅಂತ. ಆಕೆ ಬಗ್ಗೆ 1000 ಆರೋಪಗಳಿರುವ ಟೈಮಲ್ಲಿ ಆಕೆ ವರ್ತನೆಗಳ ಬಗ್ಗೆ ಆಕ್ಷೇಪ ಇರಬೇಕಾದ್ರೆ ಯಾವ ಇದರಲ್ಲಿ ಮಾತಾಡ್ತೀರಿ? ಪೊಲೀಸ್ ಹೆಣ್ಮಗು ಮತ್ತೊಂದು ಬಿಜೆಪಿ ಕಾರ್ಯಕರ್ತೆ ಹೆಣ್ಮಗುನ ಬಟ್ಟೆ ತೆಗೆದು ಒಳಗಡೆ ಕೂರಿಸ್ಕೊಳ್ಳೋ ದರ್ದೇನಿದೆ ಪೊಲೀಸರು ಪಾಪ. ದುರಂತ ಆರೋಪಗಳಿರುತ್ತೆ. ಯಾರು ಯಾರ ಮೇಲೆ ಆರೋಪ ಮಾಡ್ತಿದ್ದಾರೆ, ಏನು ಕತೆ ಅಲ್ವಾ? ಆಕೆ ಹಿನ್ನೆಲೆ ಏನು ಕತೆ? ಜಸ್ಟ್ ಬೇರೆ ಬೇರೆ ನಿಮ್ಮ ಹೋರಾಟಕ್ಕೊಂತ ಅರ್ಥ ಇದೆ, ತಾರ್ಕಿಕ ಅಂತ್ಯಕ್ಕೆ ಹೋಗ್ತೀರಿ. ಡೆಫಿನೆಟ್ಲಿ ಬಿಜೆಪಿ ನಾಯಕರು ಈ ಹುಬ್ಬಳ್ಳಿ ಧಾರವಾಡದ ಈ ಕಾರ್ಯಕರ್ತೆ ವಿಷಯದಲ್ಲಿ ಹೋಗ್ತಿರ್ತಕ್ಕಂಥ ರೀತಿ ನೀತಿ ಬಗ್ಗೆ ಅಲ್ಲೇ ಆಕ್ಷೇಪಗಳಿದೆ. ಕ್ರೌಡಲ್ಲಿ ವಿಚಾರಿಸಿ. ನಿಮ್ಮ ಜೊತೆಯಲ್ಲಿ ಇದ್ದಾಗ ಏನು ಮಾಡಿದ್ರು ಸರಿನಾ? ಹುಬ್ಬಳ್ಳಿಯಲ್ಲಿ ನಡೆದ ಪ್ರತಿಭಟನೆ ಮೇಲೆ ಛಲವಾದಿ ನಾರಾಯಣ ಸ್ವಾಮಿ ಗುಡುಗಿದ್ದಾರೆ. ಹೆಣ್ಣನ್ನು ನಾವು ತಾಯಿಗೆ ಹೋಲಿಸ್ತೇವೆ, ಮಣ್ಣು ಹೆಣ್ಣಿಗೆ ಒಂದೇ ಗೌರವ ಕೊಡುವವರು ಭಾರತೀಯರು, ಜನತಾ ಪಕ್ಷದವರು. ಇಡೀ ದೇಶವೇ ತಲೆ ತಗ್ಗಿಸುವಂತೆ ಕೆಲಸ ಮಾಡಿರುವುದನ್ನು ಖಂಡಿಸಬೇಕು. ಕಾಂಗ್ರೆಸ್ಸಿನ ಯಾರೊಬ್ಬರು ಈ ಬಗ್ಗೆ ಖಂಡಿಸಿಲ್ಲ, ಯಾಕಂದರೆ ಅವರಿಗೆ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಇಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇದೇ ವೇಳೆ ಕಾರ್ಯಕರ್ತೆಯ ಹಳೆ ವಿಡಿಯೋ ವೈರಲ್ ಬಗ್ಗೆಯೂ ಪ್ರಶ್ನಿಸಿದ್ದಾರೆ. ಆಕೆ ಕಾಂಗ್ರೆಸ್ನಲ್ಲಿದ್ದಾಗಲೇ ವಿಡಿಯೋ ಇದ್ರೂ ಯಾಕೆ ರಿಲೀಸ್ ಮಾಡಲಿಲ್ಲ? ಆಕೆ ಪಕ್ಷ ಬಿಟ್ಟರು ಅನ್ನೋ ಕಾರಣಕ್ಕೆ ಈಗ ರಿಲೀಸ್ ಮಾಡ್ತೀರಾ? ನಿಮ್ಮ ಜೊತೆಯಲ್ಲಿದ್ದಾಗ ಏನು ಮಾಡಿದ್ರು ಸರಿ, ಬಿಟ್ಟು ಹೋದ್ಮೇಲೆ ಇದೆಲ್ಲ ತಪ್ಪಾ ಅಂತ. ಛಲವಾದಿ ನಾರಾಯಣ ಸ್ವಾಮಿಗಳೇ, ನಿಮ್ಮ ಬಗ್ಗೆ ಒಂದಷ್ಟು ರೆಸ್ಪೆಕ್ಟ್ ಇದೆ. ಮನುಷ್ಯಂಗೆ ನಾಲಿಗೆ ಕೊಟ್ಟಿದ್ದಾನೆ ದೇವರು.
ತಪ್ಪಾದರೆ ತಿದ್ಕೋಬೋದು. ಎಸ್, ನಾವು ಯಾರನ್ನ ಸಮರ್ಥನೆ ಮಾಡ್ಕೋತಾ ಇದ್ದೀವಿ? ನಾವು ಸಮರ್ಥನೆ ಮಾಡ್ಕೊಳ್ತಿರ್ತಕ್ಕಂಥ ವ್ಯಕ್ತಿ ಯಾರು? ಅದರಿಂದ ಏನು? ನಿಜವಾಗಿಯೂ ಪೊಲೀಸರು ಆ ಹೆಣ್ಮಗು ಬಟ್ಟೆ ತೆಗ್ದಿದ್ರೆ ಅದಕ್ಕಿಂತ ಅಪರಾಧ ಮತ್ತೊಂದಿಲ್ಲ. ಬಟ್ ಅಲ್ಲಿರೋ ಹೆಣ್ಮಕ್ಳು ಮಹಿಳಾ ಪೊಲೀಸ್ನವ್ರು ಯಾಕ್ರಿ ತೆಗಿತಾರ್ರಿ? ಅವ್ರು ಹೆಣ್ಣಲ್ಲಿ ಅದೇ ಹೇಳಲ್ಲ. ಆಕೆ ಅವರೆಲ್ಲ ಪೊಲೀಸ್ ಆಗಕ್ಕೆ ಮುಂಚೆ ಹೆಣ್ಣು, ಪೊಲೀಸ್ ಅನ್ನೋದಕ್ಕಿಂತ ಅವ್ರು ಹೆಣ್ಣು, ಮಹಿಳಾ ಪೊಲೀಸ್ ಪೇದೆ, ಈ ಕಡೆ ಮಹಿಳೆ ಕಾರ್ಯಕರ್ತೆ. ಒಂದೆಣ್ಣು ಮತ್ತೊಂದೆಣ್ಣನ್ನು ಮಾನ ಕಳಿಯೋಕೆ ಆ ಮಟ್ಟಿಗಿನ್ನೂ ಹಾಳಾಗಿಲ್ಲ ನಮ್ಮ ದೇಶ. ಏನೇವು ತಾವೇನು ಹೇಳ್ತೀರಿ? ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.